ನಮಃ ಹರಿ ಓಂ ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾದಿಕಾನ್ ಗುರೂನ್ ಕುರ್ಮಃ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಗೀತಾವಿವೃತಿ ಪಾಠ 2ನೇ ಅಧ್ಯಾಯ 12ನೇ ಶ್ಲೋಕ ಪ್ರಾರಂಭ ಆಗ್ಲಿಕ್ಕತ್ತದ. ಇದಕ್ಕೆ ಅವತಾರಿಕ ಕೊಟ್ಟಾರ ರಾಯರು. ನತ್ವೇವಾಹಂ ಜಾತುನಾಸಂ ನತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ ಅನ್ನುವಂತಹ ಶ್ಲೋಕ. ಇದರಲ್ಲಿ ಪದಚ್ಛೇದ ಹೆಂಗದ? ನ ತು ಏವ ಅಹಂ ಜಾತು ನ ಆಸಂ ನ ತ್ವಂ ನ ಇಮೇ ಜನಾಧಿಪಾಃ ನ ಚ ಏವ ನ ಭವಿಷ್ಯಾಮಃ ಸರ್ವೇ ವಯಂ ಅತಃ ಪರಂ ಅಂತ ಪದಚ್ಛೇದ. ಹಿಂದಿನ ಶ್ಲೋಕದ ಕೊನೆಯಲ್ಲಿ ಗತಾಸು ನಗತಾಸುಶ್ಚ ನಾನು ಶೋಚಂತಿ ಪಂಡಿತಾಃ ಅಂತ ಜ್ಞಾನಿಗಳ ವಿಷಯವನ್ನು ಕೊಟ್ಟಿದ್ರು ಪ್ರಮಾಣವಾಗಿ. ಏನು ಜ್ಞಾನಿಗಳ ವರ್ತನ ಅಂದರೆ ಏನು? ಆಸನ್ನ ವಿನಾಶ, ಈಗ ಮರಣ ಸನ್ನಿಹಿತರ ಆಗಿರಲಿ ಅಥವಾ ಬದುಕಿದ್ದವರಾಗಿರಲಿ, ಇಬ್ಬರನ್ನೂ ನೋಡಿಯೂ ಕೂಡ ದುಃಖ ಪಡುವುದಿಲ್ಲ ಜ್ಞಾನಿಗಳು ಅಂತ ಹೇಳಿಬಿಟ್ರು. ಯಾಕೆ ದುಃಖ ಪಡುವುದಿಲ್ಲ? ಕಾರಣ ಕೊಡಬೇಕಲ್ಲ. ಇಲ್ಲಿ ಭೀಷ್ಮ ದ್ರೋಣಾದಿಗಳು ಆಸನ್ನ ಮರಣ ಸಮೀಪದಲ್ಲಿದ್ದಾರೆ ಅಂಥವರನ್ನು ನೋಡಿದರು, ಅಥವಾ ಮತ್ತು ಈ ಪಕ್ಷದಲ್ಲಿರುವಂತಹ ಭೀಮ ಮೊದಲಾದವರು ನೋಡಿದರೂ, ಇಬ್ಬರನ್ನೂ ನೋಡಿಯೂ ಕೂಡ ಜ್ಞಾನಿಗಳಲ್ಲಿ ಏನೂ ವ್ಯತ್ಯಾಸ ಕಾಣಿಸೋದಿಲ್ಲ. ಭೀಮಾದಿಗಳನ್ನು ನೋಡಿದಾಗ ಇವರು ಬದುಕಿರ್ತಾರಂತ ಬಹಳ ಖುಷಿಯಾಗಲಿ, ಭೀಷ್ಮದ್ರೋಣಾದಿಗಳನ್ನು ಕಂಡಾಗ ಇವರು ಸಾಯ್ತಾರಂತನ್ನುವಂತಹ ದುಃಖವಾಗಲಿ ಆ ಜ್ಞಾನಿಗಳಿಗೆ ಆಗೋದಿಲ್ಲ. ಬದುಕಿರುವ ಸಾವು ಸಮೀಪಿರುವ ಇಬ್ಬರ ಮಧ್ಯದಲ್ಲೂ ಕೂಡ ಭೇದವು ಅವರಿಗೆ ಕಾಣುವುದಿಲ್ಲ ಜ್ಞಾನಿಗಳಲ್ಲಿ. ಯಾಕೆ ಅಂತಂದ್ರೆ ನಾನು ಕುತೋ ನ ಶೋಚಂತಿ, ಈಗ ವಾಕ್ಯ ಶುರುವಾಯಿತು ರಾಯರ್ದು. ಇಂಥವರ ಬಗ್ಗೆ ಜ್ಞಾನಿಗಳು ಯಾಕೆ ದುಃಖ ಪಡಂಗಿಲ್ಪ? ಕುತಶ್ಚ ಮದೀಯ ವಾದಾಹ ಪ್ರಾಜ್ಞಮತ ವಿರುದ್ಧಾ. ಹೌದು ಕೃಷ್ಣ, ಪ್ರಜ್ಞಾವಾದಂಶ್ಚ ಭಾಷಸೆ ಅಂತ ನನ್ನ ಮಾತು ಜ್ಞಾನಿಗಳಿಗೆ ಸಮ್ಮತ ಅಲ್ಲ ಅಂತ ಇದ್ದೀಯಲ್ಲ. ನಾನು ಹೇಳಿದ ಒಂದೊಂದು ಮಾತುಗಳು ಒಂದೊಂದು ಯುಕ್ತಿ. ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಯುತ್ಸಂ ಸಮುಪಸ್ಥಿತಂ ಅಂತ 1ನೇ ಅಧ್ಯಾಯದ 27ನೇ ಶ್ಲೋಕ ಪ್ರಾರಂಭ ಮಾಡಿಕೊಂಡು ಇಡೀ ಅಧ್ಯಾಯ ಪೂರ್ಣ ಒಂದೊಂದು ಮಾತು ಯುಕ್ತಿಯುಕ್ತವಾಗಿ ಮಾತಾಡಿದ್ದೇನೆ ನಾನು. ಇತ್ಯಾದಿನ ಉಪಪತ್ತೇ ಉಕ್ತತ್ವಾದಿತಿ ಚೇತ್ ಅಂತಂದರೆ ಕೃಷ್ಣನ ವಿಕಲ್ಪ ಶುರುವಾಯಿತು. ಕರೆಕ್ಟು. ನೀ ಏನಂದಿದ್ದೀಪ? ಅವರು ಸಾಯುತ್ತಾರೆ ಅಂತನ್ನುವುದಕ್ಕೆ ನನಗೆ ದುಃಖ ಆಗ್ತಾ ಇದೆಯಲ್ಲ. ನಾನು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡು. ಏನು? ತತ್ಕಿಂ ಜೀವತೇಷಾಂ ಜೀವನಾಶಾತ್ ತವ ಶೋಕಃ ಉತ ದೇಹನಾಶಾತ್ ಅಥ ದೇಹಾನ್ಯ ಆತ್ಮನಃ ಅಭಾವಾತ್ ತದ್ದೇಹನಾಶ ಏವ ತನ್ನಾಶ ಇತಿ. 3 ವಿಕಲ್ಪ ಮಾಡ್ತಾನೆ ಕೃಷ್ಣ. ಅವರ ಜೀವವೇ ನಾಶವಾಗಿ ಹೋಗ್ಬಿಡ್ತದೆ, ಸ್ವರೂಪವೇ ನಾಶವಾಗಿ ಹೋಗ್ಬಿಡ್ತದೆ ಅಂತ ನೀ ಅತ್ಕೂತ್ ಕೂತೀಯೋ. ನಾನು ಯುದ್ಧ ಮಾಡಿದರೆ ಭೀಷ್ಮಾಚಾರ ಮೇಲೆ ದ್ರೋಣಾಚಾರ ಮೇಲೆ ಬಾಣ ಬಿಟ್ಟರೆ ಅವರು ಸತ್ತರೆ ಅವರ ಸ್ವರೂಪವೇ ನಾಶವಾಗಿ ಹೋಗಿಬಿಡ್ತದೆ, ಅದಕ್ಕೆ ಕಳ್ತಾ ಇದ್ದೀಯಾ? ಅಥವಾ ದೇಹನಾಶಾತ್, ಇಲ್ಲ ಅವರ ಸ್ವರೂಪಕ್ಕೇನಾಗೋದಿಲ್ಲ, ದೇಹನಾಶ ಆಗ್ತದೆ ಅನ್ನೋದಕ್ಕೆ ದುಃಖ ಪಡ್ತಾ ಇದ್ದೀಯೋ? ಅಥವಾ 3ನೇ ವಿಕಲ್ಪ, ದೇಹದಿಂದ ಅತಿರಿಕ್ತನಾದ ಆತ್ಮ ಅಂತನ್ನವನೇ ಇಲ್ಲ. ಇದ್ರೆ ಈ ಮೇಲಿನ 2 ವಿಕಲ್ಪಗಳು ನಿನಗೆ. ದೇಹದಿಂದ ಅತಿರಿಕ್ತನಾದ ಆತ್ಮ ಅನ್ನವನೇ ಇಲ್ಲ, ದೇಹನಾಶವಾಗಿ ಬಿಟ್ಟರೆ ಆತ್ಮನ ನಾಶವೇ ಆಗಿಬಿಡ್ತದೆ ಅಂತನ್ನೋ ವಿಕಲ್ಪದಲ್ಲಿ ಅನ್ನುವ ಅಭಿಪ್ರಾಯದಲ್ಲಿ ದುಃಖ ಪಡ್ತಾ ಇದ್ದೀಯ ನೀನು? ಹೇಳು. 3 ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ. ಭೀಷ್ಮ ದ್ರೋಣಾದಿಗಳ ಅಂದರೆ ನಿನಗೇನು ಬಂಧುಗಳಿದ್ದಾರೆ, ದುರ್ಯೋಧನ ಮೊದಲಾದವರು, ಅವರ ಎಲ್ಲರ ಸ್ವರೂಪ ಹೋಗ್ಬಿಡ್ತದೆ, ನೀನು ಸಾಯಿ ಹೊಡೆದ್ಬಿಟ್ರೆ ಯುದ್ಧ ಮಾಡಿದರೆ, ಅದಕ್ಕೆ ದುಃಖ ಆಗ್ತಾ ಇದೆಯಾ? ಅಥವಾ ಇಲ್ಲ ದೇಹಗಳೆಲ್ಲ ಹೊರಟು ಹೋಗ್ಬಿಡ್ತಾವ ಅಂತ ಅನ್ನೋದಕ್ಕೆ ಅಭಿಪ್ರಾಯವ? ಅಥವಾ ದೇಹಾತಿರಿಕ್ತನಾದ ಆತ್ಮ ಅಂತ 2 ಇಲ್ಲೇ ಇಲ್ಲ, ಇರೋದೇ ಒಂದು ದೇಹ, ಆ ದೇಹ ನಾಶವಾಗಿ ಬಿಟ್ಟರೆ ಅವರ ನಾಶ ಆಗ್ತಾರ ಅಂತ ಅಭಿಪ್ರಾಯವಾ? ಅಂದರೆ ನಾದ್ಯ ಮೊದಲನೇದ್ದಲ್ಲ ಅಂದ್ರೇನು? ಅವರ ಸ್ವರೂಪ ನಾಶವಾಗ್ತದೆ ಅಂತ ಅನ್ನಬಾರದು. ಜೀವಾನಾಂ ಅನಾದಿ ನಿತ್ಯತ್ವಾತ್ ಉತ್ತರ ಕೊಟ್ಟರು ಕೃಷ್ಣ ಅಂತಾನ. ಜೀವ ಇವ ಅನಾದಿ ನಿತ್ಯ. ನೀ ಬಾಣ ಹೊಡೆದ್ರೂ ಸಾಯೋದಿಲ್ಲ, ಮಳೆ ಬಂದರೂ ಸಾಯಂಗಿಲ್ಲ, ಚಳಿ ಬಂದರೂ ಸಾಯಂಗಿಲ್ಲ, ಆಕ್ಸಿಡೆಂಟ್ ಆದರೂ ಸಾಯಂಗಿಲ್ಲ, ನೀ ಚಿಂತೆ ಮಾಡ್ಲಿಕ್ಕೆ ಹೋಗಬೇಡ. ಜೀವಾನಾಂ ಅನಾದಿ ನಿತ್ಯತ್ವಾತ್. ಆ ಅಭಿಪ್ರಾಯವನ್ನು ಹೇಳಲಿಕ್ಕೆ ಹೊರಟ ಶ್ಲೋಕ 12ನೇ ಶ್ಲೋಕ. ನತ್ವೇವಾಹಂ ಜಾತುನಾಸಂ ನತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ನತು ಏವ ಅಹಂ ಜಾತು ನ ಆಸಂ ಇತಿ ನ
ನೋಡು, ಈ ಹಿಂದೆ ನಾನು ಇದ್ದಿದ್ದಿಲ್ಲ ಅಂತಲ್ಲ. ನ ತ್ವಂ ನ ಇಮೇ ಜನಾಧಿಪಾಹ, ನೀನಾಗಲಿ ಈ ರಾಜರುಗಳೆಲ್ಲ ಆಗಲಿ ಹಿಂದೆ ಇದ್ದಿದ್ದಿಲ್ಲ ಅಂತಲ್ಲ. ನಚೈವ ನ ಭವಿಷ್ಯಾಮಹ, ಮುಂದೆ ಇರುವುದಿಲ್ಲ ಅಂತ ತಿಳಿಬೇಡ. ಸರ್ವೇ ವಯಂ ಅತಃ ಪರಂ, ನಾವೂ ಕೂಡ ಮುಂದೆ ಇದ್ದೇ ಇರ್ತೀವಿ, ಇರಂಗಿಲ್ಲ ಅಂತ ಅನ್ಕೊಳ್ಳಿಕ್ಕೆ ಹೋಗಬೇಡ. ಕೃಷ್ಣ ಏನು ಮಾಡಿದಪ್ಪ, ಉತ್ತರ ಕೊಟ್ಟನಿಲ್ಲೋ? ಅಂದ್ರೆ ನಾನು ನೀನು ಈ ರಾಜ ಮಹಾರಾಜರೆಲ್ಲ ಹಿಂದೆ ಇದ್ದಿದ್ದಿಲ್ಲ ಅಂತ ತಿಳ್ಕೊಬೇಡ. ಅದರಿಂದ ಮುಂದೆ ನಾವ್ಯಾರು ಇರಂಗಿಲ್ಲ ಅಂತ ತಿಳ್ಕೊಳ್ಳಿಕ್ಕೆ ಹೋಗಬೇಡ. ಅನಾದಿ ನಿತ್ಯ ಅಂತ ಅರ್ಥ. ಅನಾದಿ ನಿತ್ಯ ಅಂತನ್ನುವುದನ್ನು ಇನ್ನು ಬೇರೆ ಶಬ್ದಗಳಲ್ಲಿ ವರ್ಣಿಸರಿ ಅಂತ ನಿಮಗೆ ಯಾರಾದರೂ ಕೊಟ್ಟರೆ ಹಿಂಗೆ ವರ್ಣಿಸ್ಬೇಕು. ಒಂದು ವಸ್ತು ಅನಾದಿ ನಿತ್ಯ ಅಂತದ, ಹೇಳ್ಪ ಇದನ್ನು ತಿಳಿಸಿ ಹೇಳಿ ನನಗೆ ಅಂತಂದ್ರೆ ನೀ ಏನು ಅನ್ಬೇಕು? ಅನಾದಿ ನಿತ್ಯ ಅಂದ್ರೆ ಅನಾದಿ ನಿತ್ಯ ರೇ ಆಚಾರ ಅಂತನಬಾರದು. ಕೃಷ್ಣ ಹೇಳಿಕೊಟ್ಟ ಸ್ಟೈಲ್ ಉಪಯೋಗಿಸ್ಕೋಬೇಕು. ಅನಾದಿ ನಿತ್ಯತ್ವವನ್ನು ಹೆಂಗೆ ತಿಳಿಸ್ಬೇಕು ಅಂದರೆ, ಈ ವಸ್ತುವು ಹಿಂದೆ ಇದ್ದಿದ್ದಿಲ್ಲ ಅಂತಲ್ಲ, ಮುಂದೆ ಇರುವುದಿಲ್ಲ ಅಂತಲ್ಲ. ಈಗ ನಿನ್ನ ಕಣ್ಣಿಗೆ ಕಾಣ್ತಾ ಇದೆ ಅಂತಂದ್ಮೇಲೆ ಈಗಂತರೂ ಅದ ಈಗ ನಿನ್ನ ಆ ವಸ್ತುವಿನ ಜ್ಞಾನ ನಿನಗೆ ಈಗ ಆಗ್ತಾ ಇದೆ ಎಂದ ಮೇಲೆ, ಆ ವಸ್ತುವಿನ ಅಸ್ತಿತ್ವ ಇದೆ ಎಂದ ಮೇಲೆ ಈಗಂತರೂ ಆ ವಸ್ತು ಅದು ಹಿಂದೆ ಇದ್ದಿದ್ದಿಲ್ಲ ಅಂತಾಗಿಲ್ಲ, ಮುಂದೆ ಇರುವುದಿಲ್ಲ ಅಂತಾಗುವುದಿಲ್ಲ. ಇದನ್ನೇ ಇನ್ನೊಂದು ಭಾಷೆಯಲ್ಲಿ ಹೇಳಿದರೆ ಅನಾದಿ ನಿತ್ಯ. ಕೆಳಗಡೆಗೆ ಗೀತಾ ವಿವೃತ್ತಿ. ಜಾತು ಕದಾಪಿ, ಜಾತು ಶ್ಲೋಕದಲ್ಲಿ ಅದಕ್ಕೆ ಕದಾಪಿ ಅಂತ ಅರ್ಥ. ಅದಕ್ಕೆ ಎಂದೂ ಕೂಡ ಜಾತು ಅನ್ನೋ ಶಬ್ದಕ್ಕೆ ಅರ್ಥ ಏನು ಗೊತ್ತಿಲ್ಲ ಅನ್ಬಾರ್ದು. ಜಾತು ಅಂದರೆ ಕದಾಪಿ. ಅಹಂ ನ ನಾಸಂ, ನಾಸಮಿತಿನ ಅಹಂ ನ ನಾಸಂ, ನಾನು ಇದ್ದಿದ್ದಿಲ್ಲ ಅಂತಲ್ಲ. ಎರಡು ನೆಗೆಟಿವ್ ಅದ. ನ ಆಸಂ, ಆಸಂ ಅಂದ್ರೆ ಇರೋದು, ನ ಆಸಂ ಅಂದ್ರೆ ಇಲ್ಲದೆ ಇರೋದು. ನ ನಾಸಂ ಇಲ್ಲದೆ ಇಲ್ಲ ಅಂತಿಲ್ಲ. ಕಿಂತು ಆಸಮೇವ, ಆದರೆ ಇದ್ದೇ ಇದ್ದೀವಿ. ತ್ವಂ ನ ನಾಸೀಹಿ, ನೀನು ಇದ್ದಿದ್ದಿಲ್ಲ ಅಂತಲ್ಲ. ಅದು ಕ್ರಿಯಾಪದವನ್ನು ಏನು ಮಾಡ್ಕೋಬೇಕು? ವಿಪರಿಣಾಮೇನ ಕ್ರಿಯಾಪದ ಅನ್ವಯ. ಅಲ್ಲಿ ಆಸಂ ಅಂತಂದಾರ, ಆಸೀಹಿ ಅಂತಿಲ್ಲ. ಉತ್ತಮ ಪುರುಷದ ಮಧ್ಯಮ ಪುರುಷ ಬರಬೇಕು, ಅದಕ್ಕೆ ಹಂಗೆ ಹೇಳ್ಯಾರದನ್ನಷ್ಟ. ಅದಕ್ಕೆ ಇರಲಿ. ತ್ವಂ ನ ನಾಸೀಹಿ, ನೀನು ಇದ್ದಿದ್ದಿಲ್ಲ ಅಂತಲ್ಲ. ಮಧ್ಯಮ ಪುರುಷ ಅಂದ್ರೆ ಆಸೀಹಿ. ತ್ವಂ ನೀನು, ಆಸೀಹಿ ಇದ್ದಿ, ನ ಆಸೀಹಿ ಇದ್ದಿದ್ದಿಲ್ಲ, ನ ನಾಸೀಹಿ ಇದ್ದಿದ್ದಿಲ್ಲ ಅಂತಿಲ್ಲ. ಅಹಂ ಆಸಂ ನಾನು ಇದ್ದೆ. ಅದಕ್ಕೆ ಆಸೀತ್ ಆಸ್ತಾಂ ಆಸನ್, ಆಸೀಹಿ ಆಸ್ತಂ ಆಸ್ತ, ಆಸಂ ಆಸ್ವ ಆಸ್ಮ. ಅದು ಅಸಭುವಿ ಎನ್ನುವ ಧಾತುವಿನ ಲಂಗ್ಲಕಾರದ ಮಧ್ಯಮ ಪುರುಷ ಹಾಗೂ ಉತ್ತಮ ಪುರುಷದ ರೂಪಗಳವು. ಅದಕ್ಕೆ ಅಲ್ಲಿ ನಾಸಂ ಅಂತ ಇಷ್ಟೇ ಆದ ಶ್ಲೋಕದಾಗ, ನಾಸೀಹಿ ಅಂತಿಲ್ಲ. ಅದಕ್ಕೆ ವಿಪರಿಣಾಮೇನ ಆಸಂ ಎನ್ನುವ ಉತ್ತಮ ಪುರುಷವನ್ನು ಆಸೀಹಿ ಅಂತ ಮಧ್ಯಮ ಪುರುಷದಲ್ಲಿ ಬದಲಾವಣೆ ಮಾಡಿಕೊಂಡು ತ್ವಂ ಅನ್ನುವಂತಹ ಕರ್ತೃಪದ ಜೊತೆಗೆ ಅನ್ವಯ ಮಾಡಿಕೊಳ್ಳ್ರಿ. ಅಪಿತು ಆಸೀಹಿ ಏವ, ಇದ್ದೇ ಇದ್ದೀ. ಇನ್ನ ಇಮೇ ಜನಾಧಿಪಾಶ್ಚ, ಇಮೇ ಜನಾಧಿಪಾ ಅಂದ್ರೇನು? ಈ ಯಾರವರು? ರಾಜರುಗಳು. ಈ ರಾಜರುಗಳು ಕೂಡ ಏನಾಗ್ಯಾರ? ಇಲ್ಲ ಅಂತಲ್ಲ. ಇಮೇ ಜನಾಧಿಪಾಶ್ಚ ನ ಆಸನ್, ಇರಲಿಲ್ಲ ಅಂತಲ್ಲ. ಆಸನ್ನೇವ ಇದ್ದೇ ಇದ್ದರು. ಹಾಗಾದರೆ ಅಹಂ ಯೂಯಂ ಚ ವಯಂ ಸರ್ವೇ ಏವ ಅತಃ ಪರಂ, ನಾನು, ಇವರು, ನೀವು, ಅವರು ಎಲ್ಲರೂ ಕೂಡ ಅತಃ ಪರಂ ಅನಂತರ ಕಾಲೇ ನ ಭವಿಷ್ಯಾಮಃ ಕಿಂತು ಭವಿಷ್ಯಾಮ ಏವ, ಮುಂದೆ ಇರುವುದಿಲ್ಲ ಅಂತಲ್ಲ, ಇದ್ದೇ ಇರ್ತೀವಿ. ಸರಿ ಆಯ್ತಾ? ಶ್ಲೋಕಾಭಿಪ್ರಾಯ ತಿಳಿತೀಗ. ಮಧ್ಯದಲ್ಲಿ ನಮ್ದು ಅವಾಂತರ ಪ್ರಶ್ನೆ, ನಮ್ದು ಪ್ರಶ್ನೆ ಏನಂದ್ರೆ ಆ್ಯಕ್ಚುಲಿ ಮುಂದದ ಇಲ್ಲಿ ಅದೇ ನೋಡಂತ, ಮುಂದದ ಅದನ್ನು ನೋಡಂತ. ಅತ್ರ ಪೂರ್ವೋತ್ತರಾರ್ಧಾಭ್ಯಾಂ ಕಾಲದ್ವಯ ಸಂಬಂಧೋಕ್ತ್ಯ ಅನಾದಿತ್ವಂ ನಿತ್ಯತ್ವಂಚ ಉಕ್ತಂ. ಎಷ್ಟು ಚಂದ ಬರೀತಾರೆ ನೋಡಿ ರಾಯರು. ಅತ್ರ ಇಲ್ಲಿ ಪೂರ್ವ ಉತ್ತರಾರ್ಧಾಭ್ಯಾಂ, ಭೂತಕಾಲ ಹಾಗೂ ಭವಿಷ್ಯತ್ ಕಾಲಗಳ ಅಂದರೆ ಶ್ಲೋಕದಲ್ಲಿ ನತ್ವೇವಾಹಂ ಜಾತುನಾಸಂ ನತ್ವಂ ನೇಮೇ ಜನಾಧಿಪಾಹ ಅಂತನ್ನುವ ಸಾಲಿನಲ್ಲಿ ಭೂತಕಾಲದ ಧಾತುಗಳನ್ನು ಇಟ್ಟಾರ. ನಚೈವನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ ಅನ್ನೋದರಿಂದ ಭವಿಷ್ಯತ್ ಕಾಲದ ಸಂಬಂಧವನ್ನು ಇಟ್ಟಾರ. ಕಾಲದ್ವಯ ಸಂಬಂಧೋಕ್ತ್ಯ ಅರ್ಥ ಆಗ್ತಾ ಇದೆಯಾ?
ಅತ್ರ ಈ ಶ್ಲೋಕದಲ್ಲಿ ಪೂರ್ವಾರ್ಧ ಹಾಗೂ ಉತ್ತರಾರ್ಧಗಳಲ್ಲಿ ಕಾಲದ್ವಯಗಳ ಸಂಬಂಧವನ್ನು ಇಟ್ಟು ಅನಾದಿತ್ವಂ ನಿತ್ಯತ್ವಂಚ ಉಕ್ತಂ, ಅನಾದಿ ನಿತ್ಯತ್ವವನ್ನು ತಿಳಿಸಿದ್ದಾರೆ. ವರ್ತಮಾನ ಕಾಲ ಸಂಬಂಧಸ್ತು ಸ್ಫುಟತ್ವಾತ್ ನೋಕ್ತ, ವರ್ತಮಾನ ಕಾಲ ಸಂಬಂಧ ಹೇಳಬೇಕು, ಸ್ಪಷ್ಟನೇ ಅದಲ್ಲ ನಿನಗೆ ಇಲ್ಲಿ ಎದುರಿಗೆ ಕಾಣಿಸ್ಲಿಕ್ಕೆ ತಾನ ಅಂದಮೇಲೆ ಮತ್ತು ನೀವು ಹಂಗೆ ಯಾಕೆ ಆದ್ದರಿಂದ ಈ ರೀತಿಯಾಗಿ ತಿಳ್ಕೊಳ್ಬೇಕು, ಕಾಲತ್ರಯಗಳಲ್ಲೂ ಇವರಿರ್ತಾರೆ ಎಂಬುದನ್ನು ತಿಳ್ಕೊಂಡಿರಬೇಕು. ಇನ್ನು ಇಲ್ಲಿ ಸರಳವಾಗಿ ನಾ ಇದ್ದೆ ಅಂತ ಹೇಳಿದ್ಬಿಟ್ಟು ನಾ ಇದ್ದಿದ್ದಿಲ್ಲ ಅಂತಿಲ್ಲ ಹಿಂಗ್ಯಾಕೆ ಹೇಳ್ಬೇಕಾಗ್ಯದ, ನೀನು ಇದ್ದಿದ್ದಿಲ್ಲ ಅಂತಲ್ಲ, ಅವ್ರು ಇರಂಗಿಲ್ಲ ಅಂತಲ್ಲ, ಹಿಂಗೆ ದ್ವೈನಯೋ ಎರಡು ನಾಯಿಗಳನ್ನು ಯಾಕೆ ಹೇಳ್ಬೇಕಾಗ್ಯದ ಅಂತಂದರೆ ಅದಕ್ಕೆ ರಾಯರು ಬರೀತಾರೆ, ದ್ವೈನಯೋ ಪ್ರಕೃತಮರ್ಥಂ ಸಾತಿಶಯಂ ಗಮಯತಃ ಇತಿ ನ್ಯಾಯೇನ ನೈ ದ್ವಯೋಗ ಪ್ರಯೋಗಾತ್. ಇಷ್ಟಕ್ಕೆ ನಿಲ್ಲಿಸೋಣಂತ ಇವತ್ತು ಪಾಠನ. ಏನು ಮಾಡಿದ್ರು ಅಲ್ಲಿ ಮತ್ತೆ ರಾಯರದ ಮುಂದೊಂದ ಅಲ್ಲಿ ಮತ್ತೆ ಏವಕಾರ ಒಂದದ, ನತ್ವೇವಾಹಂ ನಚೈವ ಅಂತ ಏವಕಾರ ಒಂದದ. ಅದಕ್ಕೆ ಎರಡು ನೈಗಳನ್ನು ಹೇಳಿದ್ದಕ್ಕೇನೇ ಅವಧಾರಣ ಸಿಗ್ತಿರುವಾಗ ಮತ್ತೆ ಯಾಕೆ ಏವಕಾರವನ್ನು ಇಟ್ಕೊಂಡ್ರು? ಎರಡು ಏವ ಆದಂಗೆ ಆತ್ ಲೆಕ್ಕ ಅದಕ್ಕೆ. ಅದು ಯಾಕೆ ಬೇಕು ಅಂತ ಒಂದು ಪ್ರಶ್ನೆ. ಸರಿನಾ? ಅದು ಮುಂದೆ ನೋಡಂತ. ಈಗ ನಂದೇನು ಅಭಿಪ್ರಾಯ ಅಂತ ಹೇಳ್ತೀನಿ. ಈಗ ಕೃಷ್ಣ ಹಿಂಗೆ ಹೇಳಿಗೆ ಬರ್ತಿತ್ತಲ್ಲ, ಏನಂತ ಹೇಳಿಗೆ ಬರ್ತಿತ್ತು? ಅಹಂ ಹಿಂದಕ್ಕೂ ಆಸಂ ಇದ್ದೆ, ತ್ವಂ ನೀನು ಹಿಂದಕ್ಕೂ ಆಸೀಹಿ, ಇಮೇ ಜನಾಧಿಪಾಹ ಹಿಂದಕ್ಕೂ ಆಸನ್, ಇಷ್ಟು ಹೇಳಿಗೆ ಬರ್ತಿತ್ತಲ್ಲ. ನ ಅಂತ ಯಾಕೆ ಹೇಳಬೇಕಾಗಿತ್ತು ಅಂತಂದರೆ ಅದಕ್ಕೆ ಟೀಕಾಕೃತ್ಪಾದರು ಶ್ರೀಮನ್ ನ್ಯಾಯಸುಧೆಯಲ್ಲಿ ಇಕ್ಷತ್ಯಧಿಕರಣದಲ್ಲಿ ಹೇಳುವಾಗ ಒಂದು ಮಾತು ಹೇಳ್ತಾರೆ, ಈಕ್ಷತೇರ್ನಾ ಶಬ್ದಂ ಅಂತನ್ನುವಲ್ಲಿ ಈಕ್ಷತೆ ನ ಅಶಬ್ದಂ ಅಂತಾರೆ. ಅಲ್ಲ, ವೇದವ್ಯಾಸದೇವರು ಈಕ್ಷತೆ ಶಬ್ದಂ ಅಂದ್ರೆ ಸಾಕಾಗಿತ್ತು. ಈ ಜ್ಞಾನ ವಿಷಯನಾದ್ದರಿಂದ ಪರಮಾತ್ಮ ಶಬ್ದವಾಚ್ಯನಾಗಿದ್ದಾರೆ ಸಾಕಾಗಿತ್ತು. ಅಶಬ್ದಂ ನ ಶಬ್ದವಾಚ್ಯನ ಅಲ್ಲ ಅಂತಲ್ಲ ಅಂತ ಯಾಕೆ ಹೇಳ್ಬೇಕಾಗಿತ್ತು? ಅದಕ್ಕೆ ಟೀಕಾಕೃತ್ಪಾದ ಒಂದು ಮಾತು ಹೇಳ್ತಾರ, ದ್ವೈನಯೋ ಪ್ರಕೃತಮರ್ಥಂ ಸಾತಿಶಯಂ ಗಮಯತಃ ಅನ್ನೋ ಮಾತು ಇದ್ರೂ ಕೂಡ ಹಿಂಗೆ ಹೇಳಿದ್ದಕ್ಕೇನು ಕಾರಣ ಅಂತಂದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ. ನೋಡಪ್ಪ, ಈ ಸೂತ್ರಗಳೆಲ್ಲ ಹೊರಟಿದ್ದೆ ಅದಕ್ಕೆ ಅಂದ್ರೆ ತತ್ವನಿರ್ಣಯಕ್ಕಾಗಿ ಹೊರಟಿವೆ ಈ ಸೂತ್ರಗಳು. ತತ್ವನಿರ್ಣಯ ಮಾಡಬೇಕಾದಾಗ ಅದು ಹೆಂಗಾಗ್ತದೆ ಅಂದ್ರೆ, ನಿರ್ಣಯವಾಗಬೇಕಾದ್ರೆ ಸ್ವಪರಪಕ್ಷ ಸಾಧನ ಉಪಾಲಂಭಾಭ್ಯಾಮೇವ ಭವತಿ. ಪರಪಕ್ಷ ನಿರಾಕರಣೆಯಾಗಬೇಕು, ಸ್ವಪಕ್ಷ ಸ್ಥಾಪನೆ ಆಗಬೇಕು, ಆಗ ಮಾತ್ರ ತತ್ವನಿರ್ಣಯ ಆಗ್ತದೆ. ಏನಾಗಬೇಕು? ಸೂತ್ರ ಹೊರಟಿದ್ದು ತತ್ವನಿರ್ಣಯ ಮಾಡಲಿಕ್ಕೆ. ತತ್ವನಿರ್ಣಯ ಮಾಡಬೇಕಾದ್ರೆ ಪೂರ್ವಪಕ್ಷದ ನಿರಾಕರಣೆಯಾಗಬೇಕು, ಸಿದ್ಧಾಂತ ಸ್ಥಾಪನೆ ಆಗಬೇಕು. ಹಂಗಾರೆ ಪೂರ್ವಪಕ್ಷದ ಅನುವಾದವನ್ನು ಮಾಡಿ ಖಂಡನ ಮಾಡಬೇಕಲ್ಲ ಮತ್ತದನ್ನು. ಈಕ್ಷತೆ ನಾ ಶಬ್ದಂ ಅಂದ್ರೆ ಅಶಬ್ದಂ ಅಂತ ಕೆಲವರು ಹೇಳ್ತಾರೆ. ಈಕ್ಷತೆ ಜ್ಞಾನ ವಿಷಯನಾದ್ರಿಂದ ನ ಅಶಬ್ದಂ, ಅವನು ಶಬ್ದಾವಾಚ್ಯನಲ್ಲ, ಶಬ್ದ ಅವಾಚ್ಯನಲ್ಲ, ಶಬ್ದವಾಚ್ಯನೂ ಅಂತ. ಹಾಗಾದರೆ ಪೂರ್ವಪಕ್ಷವನ್ನು ಅನುವಾದ ಮಾಡಿ ಅದನ್ನು ಖಂಡನ ಮಾಡುವ ಸ್ಟೈಲ್ ಒಳಗೆ ಎರಡು ನೈಕಾರವನ್ನು ಇಟ್ಟಿರ್ತಾರೆ ಅಂತ ಸುಧಾರವಾಗಿ ತಿಳಿಸಿರು ಟೀಕಾಕೃತ್ಪಾದರು. ಅಂದರೆ ಪೂರ್ವಪಕ್ಷ ಅನುವಾದ ಆಗ್ಬೇಕಲ್ಲ ಮೊದಲು, ಆಮೇಲೆ ಸಿದ್ಧಾಂತ ಹೇಳಬೇಕು. ಪೂರ್ವಪಕ್ಷ ಅನುವಾದ ಹೆಂಗೆ ಮಾಡಬೇಕು? ನ ಅನ್ನೋದು ಮೊದಲನೇ ಪೂರ್ವಪಕ್ಷ ಬಂದಿರುತ್ತೆ ಯಾವಾಗಲೂ, ಇತಿ ಚೇತ್ ನ. ಹಾಗಾದರೆ ಈಕ್ಷತೆ ನಾ ಶಬ್ದಂ, ಮೊದಲು ಶಬ್ದಂ ಅಂದರೆ ಶಬ್ದವಾಚ್ಯ ಅಂತ ಇಷ್ಟ ತಿಳಿತದೆ ನಮಗೆ. ಆದರೆ ಅಶಬ್ದಂ ಅಂತ ತಿಳ್ಕೊಂಡು ಹೇಳಿದ ಪೂರ್ವಪಕ್ಷ ತಿಳಿಲಿಲ್ಲ ನಮಗೆ. ಬ್ರಹ್ಮ ಶಬ್ದವಾಚ್ಯನಲ್ರಿ ಅಂತ ಯಾರೊಬ್ಬರು ಅನ್ಬೇಕಲ್ಲ ಪೂರ್ವಪಕ್ಷ. ಅದಕ್ಕೆ ಅಶಬ್ದಂ ಶಬ್ದವಾಚ್ಯನಲ್ಲ ಅನ್ನೋದು ನ ಅಶಬ್ದಂ, ಈಕ್ಷತೆ ನಾ ಶಬ್ದಂ ಅಂತ ತಿಳಿಸಿದರು. ಅದರಂತೆ ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಹ ಅನ್ನುವಲ್ಲಿ ಅಹಂ ನ ನಾಸಂ, ನಾನು ಇದ್ದಿದ್ದಿಲ್ಲ ಅಂತಲ್ಲ ಅಂದ್ರೆ ಕೆಲವರು ಪೂರ್ವಪಕ್ಷ ಮಾಡ್ಯಾರ. ಏನಂತ ಪೂರ್ವಪಕ್ಷ ಮಾಡ್ಯಾರ? ಈ ಜೀವರಾಶಿಗಳು ಅನಾದಿ ನಿತ್ಯರಲ್ಲ ಅಂತ ಮಾಡ್ಯಾರ. ಅನಾದಿ ನಿತ್ಯರಲ್ಲ ಅಂತ ಮಾಡಿದ್ದರಿಂದಾಗಿ ಅಹಂ ಆಸಂ ಅಂತ ಇಷ್ಟ ಹೇಳ್ಬಿಟ್ಟಿದ್ರೆ ನಾ ಹಿಂದಿದ್ದೆ ಅಂತ ಇಷ್ಟ ಆಗ್ತಿತ್ತು, ಆ ಪಕ್ಷವನ್ನು ಖಂಡನ ಮಾಡಿದಂತ ಆಗ್ತಿರ್ಲಿಲ್ಲ.
ಅದಕ್ಕೆ ಅಹಂ ನ ಆಸಂ, ಈ ಜೀವ ಹಿಂದೆ ಇದ್ದಿದ್ದಿಲ್ಲ ಅಂತ ಕೆಲವರು ಅಂತಾರೆ. ಅದಲ್ಲ, ಅಹಂ ನ ನಾಸಂ, ಹಿಂದಿದ್ದಿದ್ದಿಲ್ಲ ಅಂತಲ್ಲ, ಹಿಂದಿದ್ವಿ. ಅದಕ್ಕೆ ಸುಧಾನುಸಾರವಾಗಿ ಈ ಶ್ಲೋಕ ಅಭಿಪ್ರಾಯ ತಿಳ್ಕೋಬೇಕು. ಶ್ರೀಕೃಷ್ಣ ಅರ್ಪಣಮಸ್ತು.